ನಮ್ಮ ದೇಶ ಕಂಡಂತಹ ಸುಪ್ರಸಿದ್ಧ ಗಾಯಕಿ, ದಕ್ಷಿಣ ಭಾರತದ ಗಾನಕೋಗಿಲೆ ಎಂದೇ ಹೆಸರಾದ ಎಸ್ ಜಾನಕಿಯವರು ಶಾಲೆಯ ಮುಖವನ್ನ ನೋಡಿದ್ದೇ ಇಲ್ಲ. ಆದರೂ ಕೂಡ ಇವರು 48,000ಕ್ಕೂ ಹೆಚ್ಚು ವಿವಿಧ ಭಾಷೆಗಳ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ತನ್ನ ಪ್ರೀತಿಗೆ ಪಾತ್ರರಾದ ನಲ್ಮೆಯ ಗಂಡ ಮತ್ತು ಮಗನನ್ನ ವಿಧಿ ತನ್ನತ್ರ ಸೆಳೆದುಕೊಂಡಾಗ ಅವರು ಅನುಭವಿಸಿದ ನೋವು ಎಂಥದ್ದು? ಜಾನಕಿಯವರು ಸಂಪಾದಿಸಿದ ಕೋಟಿಗಟ್ಟಲೆ ಆಸ್ತಿ ಯಾರ ಪಾಲಾಯಿತು? ಅವರು ಬರೆದ ವಿಲ್ನಲ್ಲಿ ಏನಿತ್ತು? ಅವರ ಅಂತ್ಯಕ್ರಿಯೆಯಲ್ಲಿ ಮೊಮ್ಮಗಳು ಅವರ ಕ್ರಿಯಾ ವಿಧಾನ ಮಾಡಿದ್ದಾದರೂ ಏಕೆ? ಎಸ್ ಜಾನಕಿಯವರ ಸಂಪೂರ್ಣ ಜೀವನ ಪಯಣ ನಿಮಗಾಗಿ ಒತ್ತು ತಂದಿದ್ದೇನೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬಂಧುಗಳೇ. ಎಸ್ ಜಾನಕಿಯವರ ಪೂರ್ಣ ಹೆಸರು ಸಿಸ್ಲಾ ಜಾನಕಿ. ಇವರ ತಂದೆ ಸಿಸ್ಲಾ ಶ್ರೀರಾಮಮೂರ್ತಿ ಶಾಲಾ ಶಿಕ್ಷಕರು ಮತ್ತು ಆಯುರ್ವೇದಿಕ ವೈದ್ಯರು. ಇವರು ಹುಟ್ಟಿದ್ದು ದಿನಾಂಕ 23 ಏಪ್ರಿಲ್ 1938ರಲ್ಲಿ. ಇವರು ಜನಿಸಿದ್ದು ಆಂಧ್ರ ಪ್ರದೇಶದ ಪಲ್ಲಾಪಟ್ನಾದಲ್ಲಿ. ಪಲ್ಲಾಪಟ್ನ ಅಂದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಬಂಧುಗಳೇ, ನಮ್ಮ ಜಾನಕಿಯವರು ಯಾವುದೇ ಪ್ರಾಥಮಿಕವಾಗಲಿ ಪ್ರೌಢ ಶಿಕ್ಷಣವನ್ನ ಪಡೆಯಲ್ಲ. ಆದರೆ ಚಿಕ್ಕಂದಿನಲ್ಲಿ ರೇಡಿಯೋವನ್ನು ತನ್ನ ಹತ್ರ ಹಿಡಿದುಕೊಂಡು ಅಂದಿನ ಕಾಲದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿದ್ದರು. ಆಶಾ ಭೋಸ್ಲೆ ಮತ್ತು ಲತಾ ಮಂಗೇಶ್ವರ್ ಅವರ ಗಾಯನದಿಂದ ಇವರು ಪ್ರಭಾವಿತರಾಗಿದ್ದರು. ಬಂಧುಗಳೇ, ಚಿಕ್ಕಂದಿನಲ್ಲಿ ಇವರು ಹೆಚ್ಚು ಸಮಯವನ್ನ ಗಾನವನ್ನ ಕೇಳುವುದರಲ್ಲೇ ಕಳೆಯುತ್ತಿದ್ದರು. ಜೊತೆಗೆ ಆ ಹಾಡುಗಳನ್ನು ಅವರು ಕೂಡ ಹಾಡುತ್ತಿದ್ದರು. ಈ ಮಧ್ಯೆ ಅವರ ತಂದೆಯವರ ನಿಧನವಾಯಿತು. ಇವರು ಕ್ರಾಂತಿ ಕಲಾ ಮಂಡಳಿ ಸೇರಿಬಿಟ್ಟರು. ಅಲ್ಲಿ ಸ್ಟೇಜ್ ಪ್ರೋಗ್ರಾಂಗಳಲ್ಲಿ ಹಾಡುತ್ತಿದ್ದರು. ವಿದ್ವಾನ್ ಪೈಟಿ ಸ್ವಾಮಿ ಅವರ ಬಳಿ 1 ವರ್ಷ ಸಂಗೀತ ಕಲಿತರು. ನಂತರ ಅವರ ತಾಯಿಯನ್ನೂ ಕಳೆದುಕೊಂಡರು. ಹೈದರಾಬಾದ್ನಲ್ಲಿ ನೆಲೆಸಿದ್ದ ತಮ್ಮ ಅಕ್ಕ ಭಾವನ ಬಳಿ ತೆರಳಿದರು. ಇವರ ಭಾವ ಕೂಡ ಸಂಗೀತ ಕ್ಷೇತ್ರದವರಾಗಿದ್ದರು. ಅವರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿತು. ಭಾವನ ಸಲಹೆಯ ಮೇರೆಗೆ ಚಿತ್ರರಂಗ ಪ್ರವೇಶ ಹಾಗೆ ತೆರಳಿ ವಿಧಿವಿಳಾನ್ 2 ಚಿತ್ರದಲ್ಲಿ ಆಡಿಷನ್ ನೀಡಿ ಆಡಿದರು. ಆದರೆ ಆ ಸಿನಿಮಾ ರಿಲೀಸ್ ಆಗಲೇ ಇಲ್ಲ. 1957ರಲ್ಲಿ ಪ್ರೀತಿಸಿ ಮದುವೆ. ಮೊದಲಿನಿಂದಲೂ ಪ್ರೀತಿಸುತ್ತಿದ್ದ ರಾಮಸ್ವಾಮಿಯವರೊಂದಿಗೆ ಮನೆಯವರನ್ನ ಒಪ್ಪಿಸಿ ಮದುವೆಯಾದರು ಎಸ್ ಜಾನಕಿಯವರು. 1957ರಲ್ಲಿ ಕನ್ನಡದ ರಾಯರು ಸೊಸೆ ಚಿತ್ರದಲ್ಲಿ ಹಾಡೊಂದನ್ನು ಹಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ನಂತರ ಜಾನಕಿಯವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಭಾರತೀಯ ಎಲ್ಲ ಭಾಷೆಗಳು ಸೇರಿದಂತೆ ವಿಶ್ವದ ಅನೇಕ ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ. ಒಟ್ಟು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ ಯಶಸ್ವಿ ಇವರಿಗೆ ಸಲ್ಲುತ್ತದೆ. ಯಶಸ್ವಿನ ಹಿಂದೆ ನಿಂತಿದ್ದು ಮತ್ತೆ ಅರುವಲ್ಲ, ಇವರ ಪತಿ ರಾಮ್ ಪ್ರಸಾದ್ ಅವರು. ರಾಮ್ ಪ್ರಸಾದ್ ಮತ್ತು ಎಸ್ ಜಾನಕಿಯವರಿಗೆ ಮುರಳಿ ಕೃಷ್ಣ ಎಂಬ ಮಗ ಜನಿಸಿದನು. ಇವರು ಕೂಡ ಅದ್ಭುತ ಕಲಾವಿದರೆ. 1962ರಲ್ಲಿ ಉಸಿರಾಟ ತೊಂದರೆಗೆ ಜಾನಕಿ ಒಳಗಾದರು. ಹಾಸ್ಪಿಟಲ್ ಸೇರಿದರು. ಈ ಸಮಯದಿಂದ ಇವರಿಗೆ ಟ್ಯಾಬ್ಲೆಟ್ಗಳ ಮೊರೆ ಹೋಗುವಂತಾಯಿತು. 1997ರಲ್ಲಿ ಅವರ ಪತಿ ರಾಮ್ ಪ್ರಸಾದ್ ಅವರು ಹೃದಯಾಘಾತದಿಂದ ನಿಧನರಾದರು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಜಾನಕಮ್ಮ ಅವರಿಗೆ ಅತ್ಯುತ್ತಮ ಗಾಯಕಿ ಎಂಬ 4 ಬಾರಿ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್, 33 ಬಾರಿ ಸ್ಟೇಟ್ ಫಿಲ್ಮ್ ಫೇರ್ ಅವಾರ್ಡ್ಗಳು ದೊರೆತಿವೆ. ಒಂದು ಸ್ವಾರಸ್ಯದ ವಿಷಯವೆಂದರೆ ನಮ್ಮ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲೇ ಹಿನ್ನೆಲೆ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ಕೊಡುತ್ತಿರಲಿಲ್ಲ. ಹೋರಾಡಿದ ಜಾನಕಮ್ಮ 6 ವರ್ಷಗಳ ಕಾಲ ಕನ್ನಡದಲ್ಲಿ ಹಾಡಿರಲಿಲ್ಲ. ಸರ್ಕಾರ ಎಚ್ಚೆತ್ತು ಪ್ರಶಸ್ತಿ ಘೋಷಿಸಿತು. 2013ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಿಸಿದಾಗ ನಯವಾಗಿ ಅದನ್ನು ತಿರಸ್ಕರಿಸಿದರು. ನನ್ನ ಇಳಿ ವಯಸ್ಸಿನ ಸಮಯದಲ್ಲಿ ಈ ಒಂದು ಪ್ರಶಸ್ತಿ ನನಗೆ ಬೇಡ ಎಂದು ನಾನು ಭಾರತ ರತ್ನಕ್ಕೆ ಅರ್ಹಳು ಎಂಬ ಹೇಳಿಕೆ ಕೊಡುವುದೊಂದಿಗೆ ಚರ್ಚೆಗೆ ಕಾರಣವಾಯಿತು. 2017ರಲ್ಲಿ ಸಾರ್ವಜನಿಕ ಗಾಯನಕ್ಕೆ ವಿದಾಯ. ಮೈಸೂರಿನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಗಾಯನಕ್ಕೆ ಸಾರ್ವಜನಿಕವಾಗಿ ವಿದಾಯ ಹೇಳಿದರು. ಜಾನಕಮ್ಮ ಅವರು ತಮ್ಮ ಸಂಧ್ಯಾಕಾಲವನ್ನು ಕಳೆಯಲು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ. ತಮ್ಮ ಮಗನ ಜೊತೆ ಅರಮನೆ ನಗರಿಯಲ್ಲಿ ಕಾಲ ಕಳೆಯುತ್ತಿದ್ದರು. ಜೊತೆಗೆ ತಮ್ಮ ಸಾಕು ಮಗ ನವೀನ್ ಅವರ ಜೊತೆಯಲ್ಲೂ ಕೂಡ ಅವರ ಮನೆಗೆ ಹೋಗಿ ಬಂದು ಕಾಲವನ್ನು ಕಳೆಯುತ್ತಿದ್ದರು. 2026ರ ಜನವರಿ 1 ತಮ್ಮ ಒಬ್ಬನೇ ಮುದ್ದಿನ ಮಗ ಮುರಳಿ ಕೃಷ್ಣ ಹೃದಯಾಘಾತದಿಂದ ತಮ್ಮ ಜೀವನ ಪಯಣ ಮುಗಿಸಿದರು. ಇದು ಎಸ್ ಜಾನಕಿಯವರ ಮೇಲೆ ಪ್ರಭಾವವನ್ನು ಬೀರಿತು. ಹಾಗಾಗಿ ಇವರು ಅಸ್ವಸ್ಥಗೊಂಡರು. ತಮ್ಮ ಯೋಚನೆಗಳು ಎಲ್ಲೋ ಕರೆದುಕೊಂಡು ಹೋಗುತ್ತಾ ಸಾಗಿತು. 88ನೇ ವಯಸ್ಸಿನಲ್ಲಿ ತಮ್ಮ ಮಗನ ಕಳೆದುಕೊಂಡಿದ್ದು ನೋವಾಗಿತ್ತು. ಮುರಳಿ ಕೃಷ್ಣ ಅವರು ತಮಿಳುನಾಡಿನ ಮೂಲದ ಉಷಾ ಎಂಬುವರನ್ನ ಮದುವೆಯಾಗಿದ್ದರು. ಹಾಗೆಯೇ ಇವರಿಗೆ ವರ್ಷ ಎಂಬ ಮೊಮ್ಮಗಳಿದ್ದಾಳೆ. ಇವರೇ ನಮ್ಮ ಜಾನಕಮ್ಮನವರ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದ ಮೊಮ್ಮಗಳು.
ಸೇವೆಯನ್ನ ಮಾಡಿದಂತಹ ಎಸ್ ಜಾನಕಿಯವರು ಅನೇಕ ಆಸ್ತಿಗಳನ್ನ ಮತ್ತು ಪ್ರಾಪರ್ಟಿಗಳನ್ನ ಹೊಂದಿದ್ದರು. ಸುಮಾರು 500 ಕೋಟಿಯಷ್ಟು ಆಸ್ತಿ ಹೊಂದಿದ್ದರು. ಹಾಗಾದರೆ ಈ 500 ಕೋಟಿ ಯಾರ ಪಾಲಾಗಿತ್ತು? ಈಗಾಗಲೇ ಅಜ್ಜಿಯಿಂದಲೂ ದೂರ ಇದ್ದ ಮೊಮ್ಮಗಳಿಗೆ ದತ್ತ ಕೊನೆಯದಾಗಿ ಅಂತ್ಯ ಸಂಸ್ಕಾರ ನಡೆಸಿಕೊಟ್ಟಿದ್ದಾಳೆ, ಅಥವಾ ಅವರ ಸಾಕು ಮಗನಾದಂಥ ನವೀನ್ಗೆ ದೊರೆಯುತ್ತ? ಹಾಗೆಯೇ ಸಂಬಂಧಿಕರು ಕೂಡ ಇದರ ಬಗ್ಗೆ ಅನೇಕ ಮಾತುಗಳು ಮಾಧ್ಯಮದಲ್ಲಿ ಕೇಳಿ ಬಂದಿತ್ತು. ಆದರೆ ವಿಚಾರ ಏನಂದ್ರೆ, ಎಸ್ ಜಾನಕಮ್ಮ ಅವರು ಆಗಲೇ ವಿಲ್ ಬರೆದಿಟ್ಟಿದ್ದರು. ತಾವು ಗಳಿಸಿದ ಹಣದ 3/4 ಭಾಗಕ್ಕಿಂತಲೂ ಹೆಚ್ಚು ತಮ್ಮ ಹಿಂದೆ ದುಡಿದಂತಹ ಸಂಗೀತ ಕಲಾವಿದರುಗಳಿಗೆ ಅರ್ಪಿತವಾಗಿತ್ತು. ಅವರ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮೀಸಲಿಟ್ಟು ಬರೆದಿದ್ದಾರೆ. ಸಂಜೀವಿನಿ ಟ್ರಸ್ಟ್ಗೆ ದಾನ ಮಾಡಿಬಿಟ್ಟಿದ್ದಾರೆ. ತಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಸಮಾಜದಿಂದ ಪಡೆದು ಸಮಾಜಕ್ಕೆ ಏನನ್ನು ಕೊಡದೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರಿಗೋಸ್ಕರ ಮಾಡುವವರನ್ನ ನೋಡಿದ್ದೇವೆ. ಆದರೆ ಎಸ್ ಜಾನಕಮ್ಮ ಅವರು ತಾವು ಪಡೆದ ಸಮಾಜಕ್ಕಾಗಿ ಹಿಂದಿರುಗಿಸಿ ಹೊರಟು ಹೋಗಿದ್ದಾರೆ ಬಂಧುಗಳೇ. ಇದು ನಮಗೆಲ್ಲರಿಗೂ ಮಾದರಿಯೇ ಸರಿ. ಒಂದು ಅಚ್ಚರಿಯ ವಿಚಾರವೆಂದರೆ ಎಸ್ ಜಾನಕಿಯವರು ತಮ್ಮ ಸಂಧ್ಯಾಕಾಲವನ್ನು ಕಳೆದಿದ್ದು 500 ಕೋಟಿ ಇದ್ದರೂ ಕೂಡ ಬಾಡಿಗೆ ಮನೆಯಲ್ಲಿ. ಇದು ಒಂದು ವಿಸ್ಮಯದ ವಿಷಯವಾಗಿದೆ. ಇದಾಗಿತ್ತು ನಮ್ಮ ಗಾನ ಕೋಕಿಲೆ ಎಸ್ ಜಾನಕಿಯವರ ಜೀವನ ಚರಿತ್ರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.